ಈ ಗಜೇಂದ್ರನೆಂಬ ಸಿಂಹ ಗರ್ಜಿಸುತ್ತಿದೆ. ರತ್ನಗಿರಿಯ ರೌಡಿಗಳ ಸಾಮ್ರಾಜ್ಯದಲ್ಲಿ ನಾನೆಂಬ ರೌಡಿಗಳಿಗೆ ನರಕ ಯಾತನೆಯನ್ನು ಕೊಟ್ಟು ಚಿತ್ರಗುಪ್ತನ ಪಟ್ಟಿಗೆ ಸೇರಿಸಿ ಚಟ್ಟ ಕಟ್ಟಿ ಇಟ್ಟು ಕಟ್ಟಿಸಿದ್ದೇನೆ ಆ ಯಮಲೋಕದ ಅರಮನೆಯಲ್ಲಿ. ಈ ಗಜೇಂದ್ರನ ಕಾರ್ಯವೈಖರಿಯ ಮರ್ಮ ಲೆಕ್ಕ ತಿಳಿಯದೆ ಬೆಪ್ಪನಾಗಿದ್ದಾನೆ ಪಾಪ ಯಮಧರ್ಮ. ನನ್ನ ಸಿಡಿಗುಂಡಿನ ಗುಂಡಿಗೆ ನಡಿಗಿ ಕಪ್ಪ ಕಾಣಿಕೆ ಹಿಡಿದು ಶರಡು ಹೊಡೆಯುತ್ತಿದೆ ಆ ಪುಡಿ ರೌಡಿಗಳು. ಗುಪ್ತಚರ ಪ್ರಾಪ್ತವಾಗುತ್ತಿದೆ ವ್ಯಾಪಾರಿಗಳಲ್ಲಿ, ರಕ್ತಪಾತವಾಗುತ್ತಿದೆ ರಾಜಕೀಯದಲ್ಲಿ. ಈ ಸಮಾಜವೇ ಕರಿಗಂಬಳಿ ಹೊದ್ದು ಮಲಗಿದೆ ಈ ಗಜೇಂದ್ರನ ಭೀಕರತೆಯ ಭಯದಲ್ಲಿ. ಇಂಥ ಈ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಮೆರೆಯುತ್ತಿದ್ದಾನೆ ಈ ರೌಡಿ ಪಡೆಗಳ ರಾಜೇಂದ್ರ. That is ಗಜೇಂದ್ರ. ಹೌದು ಸಾವುಕಾರ, ನೀವೊಂದಂಗ ಈ ರತ್ನಗಿರಿಯ ರೌಡಿ ಸಾಮ್ರಾಜ್ಯಕ್ಕೆ ನೀವೇ ಅಧಿಪತಿ. ಇನ್ನೂ ಯಾರು ಬಂದಿಲ್ಲ ಇಷ್ಟು ದಿನ ಆದ್ರೂ ಈ ಸಾಮ್ರಾಜ್ಯಕ್ಕೆ. ಹೌದೇ, ಆದರೆ ಕಾಡ್ಯ ಅಂತಹ KGF ಗೌಡನನ್ನೇ ಅವನ ಕೋಟೆಯಲ್ಲಿ ಎತ್ತಿ ಬಿಟ್ಟರು. ಹಾಗೆ ಕಣೋ ಈ ನಮ್ಮ ರೌಡಿ ಸಾಮ್ರಾಜ್ಯ. ಇಲ್ಲಿ ನಮ್ಮ ಜೀವದ ಮೇಲೆ ನಮಗೇ ಗ್ಯಾರಂಟಿ ಇರುವುದಿಲ್ಲ. ಹಂಗಾಗಿ ನನ್ನ ಮೇಲೆ ಯಾರಾದ್ರೂ ಒಳಸಂಚು ಮಾಡಿದಾರ? ಏನಿಲ್ಲ ಬಿಡ್ರಿ, ಆದ್ರ ಮಾರಿ ಗುಡಿ ಅದನಲ್ರಿ, ರೌಡಿಸಂ ಬಿಟ್ಟಾಗ್ಲಿಂದ ಎಲ್ಲ ರೌಡಿಗಳ ಕೊಟ್ಟು ಪೊಲೀಸರಿಗೆ ಹೇಳಕತ್ತನ್ರಿ. ಈಗ ನಾವು ಪೊಲೀಸರಿಂದ ಹುಷಾರಾಗಿರಲೇಬೇಕು. ಮೊದಲ ಹೊಸ SP ಸ್ಟ್ರಿಕ್ ಅದನ್ರಿ, ಯಾರ ಮಾತು ಕೇಳಂಗಿಲ್ಲ. ಅವರ ಮಾಮೂಲಿ ಪೀಸಿನ ಕಳಿಸಿ ಅರೆಸ್ಟ್ ಮಾಡಿಸಿ ರೌಡಿಗಳ ಮಾನ ತೆಗೆಕತ್ತನ್ರಿ ಅವನವನ. ಆ ಪೊಲೀಸರು ಈ ಕಾಡಿಗೆ ಬರ್ಲಿ, ಈ ಕಾಡಿಗೆ ಬೆಂಕಿ ಹಚ್ಚಿ ಗುರುತು ಸಿಗಲಾರದಾಗೆ ಮಾಡುತ್ತೇನೆ ಆ ಪೊಲೀಸರನ್ನ. ಯಪ್ಪ ಸಾವುಕಾರ, ನೀವು ಬೆಂಕಿ ಹಚ್ಚಕ ಕಡ್ಡಿ ಕೊರಿಯವ್ರದಾಗ ಬಂದಾಗ್ಬಿಟ್ರು. ಬರ್ರಿ ತಪ್ಸ್ಕೊಂಡ ಬರ್ರಿ ಸಾವುಕಾರ, ತಪ್ಸ್ಕೊಂಡ ಬರ್ರಿ. ಬೀಸೋಟನ್ನಿಂದ ತಪ್ಸ್ಕೊಂಡ್ರ 100 ವರ್ಷ ಆಯಸ್ಸಂತ್ರಿ, 3 ವರ್ಷ ಆದ್ರೂ ಬದುಕಂಬ್ರಿ. ಅಬಾ ಏನ್ ಬೇಕದರಪ್ಪ ಕಾಣ್ರ ಅಂತೀನಿ. ಮೊನ್ನೆ ಹಿಡಿಬೇಕಂತೇಳಿ ಹಿಂಗ ಹೋದ್ರಿ, ಕೈ ಸಿಗಲಾರ್ದಂಗ ಕಳ್ಳ ನಿಂತಂಗ ಮಾಡಿ 2 ಕೈ ಚಾಚಿದ್ರಿ. ಹೋಗಿ ಬೇಡಿ ಹಾಕ್ಬೇಕಾದ್ರೆ ಅದ್ರಾಗ ನನ್ನ ಬಕ್ಕಣದಾಗಿದ್ದ 1 ತಿಂಗಳ ಪಗಾರ ಕಿತ್ಕೊಂಡು ಓಡೇ ಬಿಟ್ಟರೆ. ಅವತ್ತಿಂದ ಕಳ್ಳರು ಹಿಡಿಬಾರ್ದಂತೇಳಿ ಶಪಥ್ ಮಾಡೇನ್ರಿ. ಈಗೇನಲ್ರಿ, ಸೀದಾ ಸೀಟಿ ಊದಾದ್ರೆ ಪಗಾರ ತಗೋದು, ಸೀಟಿ ಊದೋದು ಪಗಾರ ತಗೋದ್ರಿ. ಇದೇ ನನ್ನ ಡ್ಯೂಟ್ರಿ. ಯಾರೋ ಅದು ಗಜೇಂದ್ರ ಅಂತ ದೊಡ್ಡ ರೌಡಿ ಬಂದನಂತ್ರಿ, ಆತ ಹಿಡಿಯಾಕ ನಮ್ಮ ಸಾಹೇಬ್ರು ನನ್ನೇ ಕಳಿಸ್ಯಾರ್ರಿ.
ಎಲ್ಲದನೋ ಈ ಕಾಡ್ಯಾಗ ಅದನಂತ್ರಿ ಆತ್ ನೋಡಿ ನಮಗೆ ಬಾಳ ಬುಗಲ್ ಅನ್ಸಕತ್ತೈತ್ರಿ. ಯಾಕೆ ಬೇಕ್ರಿ ನಾವು ಸಿಡಿ ಉಳ್ಕಂತ ಹೋಗ್ಬಿಡ್ತೀವ್ರಿ. ಸುಮ್ಮನೆ ನಿಮ್ ಸವಾಸ ರೌಡಿಸಮ್ ಸವಾಸ ಬಿಟ್ಟು ನಾನು ಬೆಂಗಳೂರಿಗೆ ದುಡಿಯಕ್ ಹೋಗ್ತೀನಿ ಸೌಕರ್ಯ ದುಡಿಯಕ್ ಹೋಗ್ತೀನಿ. ನಿಜ ಕಾಡ್ಯ, ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ಅಡಿಪಾಯ ಕುಸಿಯುವಾಗ ಉಪಾಯದಿಂದ ಪಾರಾಗಲೇಬೇಕು. ಬಾಸ್ ಯಾರ್ದ ಫೋನ್ ಬರ್ತಾ ಇದೆ? ಹಲೋ, ಯಾರು ಯಾರು? ಓ, ಶರವೇಂದ್ರ ದತ್ತ ಅವರೇ, ಹೇಳಿ. ಏನು? ಉಮಗಿರಿಗೆ ಬಂದು ಒಡೆಯರ ಮಗನಂತ ನಟಿಸಬೇಕೆ? ಓಕೆ ಓಕೆ, ಆಯ್ತು, ಆಮೇಲೆ ಮಾತಾಡೋಣ. ಥ್ಯಾಂಕ್ಸ್. ಮುಗಿಯಿತು ಈ ಗಜೇಂದ್ರನಿಗೆ ಕೊನೆ ಸುಳಿವುಗಳ ಹಳೇ ಅಧ್ಯಾಯ. ತೆರೆಯಿತೊಂದು ಒಡೆಯರ ಮನೆತನಕ್ಕೆ ಅಧಿಪತಿಯಾಗುವ ಹೊಸ ಅಧ್ಯಾಯ. ಸಿಕ್ಕ ಅವಕಾಶವನ್ನು ದಕ್ಕಿಸಿಕೊಂಡವನಿಗೆ ಜಯಕಾರ ಹಾಕುವ ಈ ಸಮಾಜ ಹುರಿದುಂಡ ಮುಕ್ಕಣ್ಣನಿಗೆ ಹಾಕುವುದೇ. ಕಾಡ್ಯ, ನಾಳೆ ನೀನು ರಾಯಚೂರಿನ ಸಿಂಧನೂರು ತಾಲೂಕಿನಲ್ಲಿರುವ ಭವ್ಯವಾದ ಉಮಗಿರಿಗೆ ಹೋಗಬೇಕು. ಹಂಗಾರ ನಾವು ಒಕ್ಕಿಲ್ರಿ, ನೀವು ಜಲ್ದಿ ಬಂದು ಬಿಡ್ರಿ ಸಾಕಾರ. ಸರಿ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಲ್ಲ. ಆರು ಮನದ ಬಾನಾಡಿಯೇ ಆ ಉಮಗಿರಿ ಎಂಬ ಕಡೆಗೆ